ಪ್ರಿಯ ವೀಕ್ಷಕರೇ, ಇದೇನೋ ಒಂದ ಬೋಕ್ ಬಿದ್ದೈತಿ, ಸ್ವಲ್ಪ ಹೊಡೆದೈತಿ ಅಂತ ನಾ ವಿಚಾರ ಮಾಡೇನ್ರಿ. ಹಂಗ ನಡೆದಿಲ್ಲದ JCB ಅವ ಹಡ್ಡಾಕ್ ಹೋಗಿ ಪೂರ ಅತರ ಹಲ್ ಹಚ್ಚಿಸಿಂದ ಜಗ್ಗಿ ಬಿಟ್ಟನ್ರಿ. ನೀವ್ ಏನ್ ಮಾಡ್ರಿ, ಕರೆಕ್ಟ್ ಒಂದ್ ಕಡೆ ಕಾಲರ್ ಸಿಗಾಸಿ, ಒಂದ್ ಕಡೆ ಕಾಸಿ ಫಸ್ಟ್ ಕ್ಲಾಸ್ ಜಕ್ಕೊಂದ ವಾಪಸ್ ಕಾಲರ್ಗೆ ಸೊಲ್ಯೂಷನ್ ಹಚ್ಚಿ ಒಳಗೆ ಹೋಗ್ತಿರ ಕರೆಕ್ಟ್ ಪ್ಯಾಕೇಜ್ ಆಗ್ತತ್ರಿ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಾಗ್ರಿ ಪೈಪ್ಲೈನ್ ಒಡೆದಾಗ ರೆಡಿಸರ್ ಹೆಂಗ್ ಹಾಕಬೇಕು, ರೆಡಿಸರ್ ಹಾಕೋದ ಭಾಳ ಮಹತ್ವ ಐತ್ರಿ. ಎಲ್ಲಾರು ಹಾಕ್ತಿವಿ, ಆದ್ರೆ ನೀವ್ರು ಕರೀದ ಹೋಗಿ ಅವ್ರನ್ನ ಕರ್ಕೊಂಡ್ ಬರೋದ ಫುಲ್ ಟೈಮ್ ವೇಸ್ಟ್ ಆಗ್ತೈತಿ. ಇದನ್ನ ನೀವು ನೋಡ್ಕೊಂಡ್ರೆ ಅಂದ್ರೆ ಯಾವಾಗ್ಲೂ ನಮ್ಮ ಹೊಲದಾಗ ಪೈಪ್ಲೈನ್ ಒಡೆದಾಗ ರೆಡಿಸರ್ ತಂದ ಹಾಕೋದ್ ಹೆಂಗ ಅನ್ನೋದು ಡಿಕ್ಲೇರ್ ಆರಾಮ್ ಸರಿ ತೋರಿಸ್ಕೊಡ್ತೀನಿ. ನೀವು ಹೊಲದಾಗಿಂದ ಏನಾರ ಆತಂದ ಆರಾಮ್ ಸರಿ ಮಾಡ್ಕೋಬಹುದು ಅಂತ ಹೇಳಿ ವಿಡಿಯೋ ಶುರು ಮಾಡ್ತೇನೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬರಾಗಿದ್ರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮನ್ನ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ, ಪವರ್ಫುಲ್ ವಿಡಿಯೋ ತರ್ತಾ ಇರ್ತಾನು. ಯಾಕೆ ಲೇಟ್ ಮಾಡೋದ, ಶುರು ಮಾಡೋನು ಬರ್ರಿ. ಇಲ್ಲಿ ನೋಡ್ರಿ ರೈತ ಬಂದವ್ರೆ, ಈಗ JCB ಇದನ್ನೆಲ್ಲ ಹಡ್ಸೇನ್ರಿ ನಾನು. ಫುಲ್ ಲೀಕೇಜ್ ಐತಿ. ಇನ್ನು ತಂದ ಇದು ಕಾಲರ್ ಕುಂಡದೈತೋ, ಹಾಫ್ ಪೀಸ್ ಕುಂಡದೈತೋ, ರೆಡಿಸರ್ ಕುಂಡದೈತಿ ಅನ್ನೋದು ಹಡ್ಡಿದ ಮೇಲೆ ಗೊತ್ತಾಗದ್ರಿ. ಹಡ್ಡಿದ ಮೇಲೆ ಫಸ್ಟ್ ಕ್ಲಾಸ್ ನಿಮ್ಗೆ ಹೆಂಗ್ ಮಾಡ್ತಾನ ತೋರಿಸ್ತೇನ್ರಿ, ಬರೀ ನೋಡಕ್ರೆ. ಇಲ್ಲಿ ನೋಡ್ರಿ, ನನ್ನ ತಾಗ ಬಕೆಟ್ ಇಲ್ಲ. ಬಕೆಟ್ ತರಬೇಕಾದ್ರೆ 2 ಕಿಲೋಮೀಟರ್ ಹೋಗ್ಬೇಕು. ನನ್ನ ಮಗ ಹೇರ ತಂದಿಲ್ಲ. ಇಲ್ಲೊಂದು ಪೈಪ್ ಬಿದ್ದಿತ್ತು. ಈ ಪೈಪ್ ಲೈನ್ ನೀರು ತೆಗೆದು ಹೋಗಿತ್ತೇನ್ರಿ. ಹೆಂಗ ಒಂದು ಜುಗಾಡು ಮಾಡ್ಬೇಕು ನಾವು. ಎಲ್ಲ ಸಾಮಾನು ಬೇಕಾ ತಕೊಂಡಂಗಿಲ್ಲ. ಎಲ್ಲಾರು ಸಾಮಾನು ಇಲ್ಲಾಗಿದ್ದು ಅಂದ್ರೆ ಏನಾರ ಅಡ್ಜಸ್ಟ್ ಮಾಡಿ ನಮಗೆ ಕೆಲಸ ಮುಗಿಸ್ಬೋದ್ರಿ. 100% ಎಲ್ಲ ಸಾಮಾನು ಬೇಕಂದ್ರೆ ಆಗುಲ್ಲ. ಇದು ಒಂದು ವಿಧಾನ ತಿಳ್ಕೊರ್ಲಿ. ಏನು ಬೇಡ, ಪ್ರಿಯ ವೀಕ್ಷಕರೇ, ಇದೇನೋ ಒಂದ ಬೋಕ್ ಬಿದ್ದೈತಿ, ಸ್ವಲ್ಪ ಹೊಡೆದೈತಿ ಅಂತ ನಾ ವಿಚಾರ ಮಾಡೇನ್ರಿ. ಹಂಗ ನಡೆದಿಲ್ಲದ JCB ಅವ ಹಡ್ಡಾಕ್ ಹೋಗಿ ಪೂರ ಅತರ ಹಲ್ ಹಚ್ಚಿಸಿಂದ ಜಗ್ಗಿ ಬಿಟ್ಟನ್ರಿ. ನೀವು ನೋಡ್ರಿ ಅದನ್ನೀಗ ಹೆಂಗ ಹೊಡೆದೈತಿ ಅಂತ ಹೇಳಿ. ನೀವು ಹೆಂಗ ನಾವು ಕಟ್ ಮಾಡ್ಕೊಂಡ್ವಿ ಅದನ್ನೂ ನೋಡ್ರಿ. ನಾ ರೆಡಿಸರ್ ಹಾಕ್ಬೇಕಂತ ಅಂದಿನ ಕರೆ ರೆಡಿಸರ್ ಹಾಕಕ್ ಆಗ್ಲಿಲ್ಲ. ನಮ್ ತಾಕ 6 ಫೂಟ್ ಪೈಪ್ ಇತ್ತು. ಆ ಪೈಪ್ ತಂದು ಜಾಯಿಂಟ್ ಮಾಡಿ ಅದನ್ನ ಕಾಶ್ ಕರೆಕ್ಟ್ ಜಗ್ಗಿ ಆತರ ಸೊಲ್ಯೂಷನ್ ಹಚ್ಚಿ ಪ್ಯಾಕ್ ಮಾಡಿದ್ರಿ. ನೀವೆಲ್ಲ ಇದನ್ನ ನೋಡ್ಕೊಂಡ್ರಿ. ಮತ್ತ ಇದ್ದಟ್ರ ಕೆಲಸ ಉಳಿತಾಯದಾಗ ಆತು. 180-250 ರೂಪಾಯಿ ಉಳಿತಾಯ ಆದಂಗ ಆತು. ನಮ್ದೊಂದು ಸಣ್ಣ ಪೈಪ್ ಇತ್ತು, ಅದನ್ನ ತಂದು ಈ ರೀತಿ ಮಾಡ್ಕೊಂಡ್ರಿ. ಈ ರೀತಿ ನಿಮಗೆ ಎಲ್ಲರೇ ಆಗಿದ್ರ ನಿಮ್ಮಲ್ಲಿ ಮಾಡುವಂತ ಕೆಪಾಸಿಟಿ ಇಟ್ಕೊಂಡ್ರ ನೀವು ಏನ್ ಮಾಡ್ರಿ, ಕರೆಕ್ಟ್ ಒಂದ್ ಕಡೆ ಕಾಲರ್ ಸಿಗಾಸಿ, ಒಂದ್ ಕಡೆ ಕಾಸಿ ಫಸ್ಟ್ ಕ್ಲಾಸ್ ಜಕ್ಕೊಂದ ವಾಪಸ್ ಕಾಲರ್ಗೆ ಸೊಲ್ಯೂಷನ್ ಹಚ್ಚಿ ಒಳಗೆ ಹೋಗ್ತಿರ ಕರೆಕ್ಟ್ ಪ್ಯಾಕೇಜ್ ಆಗ್ತತ್ರಿ. ಇನ್ನು 12 ಗಂಟೆಗೆ ನಾನು ಕರೆಂಟ್ ಬರ್ತಾವು.
ನನ್ನ ಮನೆಗೆ ನೀರು ಇಲ್ಲಾಗಿದ್ದು ಈಗ ಕರೆಂಟ್ ಬಂದೊಳಗೆ ಬಟನ್ ಬಡ್ದ ನೀರು ಹೆಂಗೆ ಪಾಸ್ ಆಗತೈತಿ ಲೀಕೇಜ್ ಆಗತೈತಿ ನೋಡ್ಕೊಂಡ ಇದನ್ನ ಮುಸ್ತನ್ರಿ. ಈ ರೀತಿ ನೀವು ಮಾಡ್ಕೊಳ್ರಿ, ಉಳಿತಾಯದ ಉಳ್ಕೊಳ್ರಿ. ಮತ್ತೆ ಏನಾರ ಕೆಲಸ ಇದ್ರೆ ನೀವು ಮಾಡ್ಕೊಳ್ರಿ. ಇದನ್ನ ಮಾಡ್ಬೇಕಾದ್ರೆ 2 ಆಳು ತಗೊಂಡ್ಬರ್ಬೇಕ್ರಿ. 2 ಆಳಿಗೆ ಈಗ 400-400 ರೂಪಾಯಿ ಪಗಾರ. ಅದು ಪೂರ ಒಂದು ದೂಸ್ ಹಿಡಿತೈತ್ರಿ. ಹಡಸಬೇಕು, ತೆಗಿಬೇಕು. ಇದಾತ ನಾವೇ ಸ್ವಲ್ಪ ತಲೆ ಓಡಿಸಿ ಏನಾರ ಐಡಿಯಾ ಮಾಡಿ ಇದ್ದಂತ ಸಾಮಾನು ತಗೊಂಡ ನಾವು ಈ ರೀತಿ ಪೈಪ್ಲೈನ್ ಲೀಕೇಜ್ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದಾಗತೈತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀರಿ. ವಿಡಿಯೋ ಜರ ಸ್ವಲ್ಪ ಲೈಕ್ ಆಗಿತ್ತು ಅಂದ್ರೆ ಪಟ್ನ ಲೈಕ್ ಮಾಡ್ಕೊರಿ. ನಿಮ್ ಗೆಳೆಯರಿಗೂ ಇದನ್ನ ಶೇರ್ ಮಾಡ್ರಿ. ನಾ ಹಾಕುವಂತ ವಿಡಿಯೋ ನೀವು ನೋಡ್ತಾ ಇರ್ರಿ. ಹೋಗಿ ಬನ್ರಿ ರೈತ ಬಂದವ್ರಿ, ನನ್ನ ವಿಡಿಯೋದಾಗ ನೋಡ್ರಿ. ಅದು 5 ಮಿನಿಟ್ ಇದ್ರೆ 5 ಮಿನಿಟ್ ಆಗತೈತ್ರಿ, 10 ಮಿನಿಟ್ ಇದ್ರೆ 10 ಮಿನಿಟ್ ಆಗತೈತಿ. ಮಾಡೋ ಕರ್ತವ್ಯ ನಂದ್ರಿ, ನೋಡು ಕರ್ತವ್ಯ ನಿಮ್ದ್ರಿ. ಏನಾರ ಸ್ವಲ್ಪ ಐಡಿಯಾ ಬರ್ತೈತಿ. ಆಯ್ತು ರೀ ರೈತ ಬಂದವ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್.